ಓಕೆ, ಪ್ರಜಾಕೀಯ ಪಕ್ಷದಿಂದಲೂ ಕೂಡ ಕ್ಯಾಂಡಿಡೇಟ್ ಇದ್ದಾರೆ. ನಿಮ್ಮ ಹೆಸರು ಸರ್? ಪ್ರೇಮ್ ಮಲ್ಲಪ್ಪ ಚೋಗ್ಲಾ ಅವರೇ, ನಿಮ್ಮ ಪಕ್ಷದ ಎರಡು ಘಟಾನುಘಟಿ ಪಕ್ಷಗಳ ನಡುವೆ ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮಗೂ ಅವಕಾಶ ಇದೆ. ನೀವು ಪಕ್ಷೇತರವಾಗಿ ಕೂಡ ನಿಲ್ಬಹುದು. ಏನು ಮಾಡ್ತೀರಿ ಬೆಳಗಾವಿಗೆ? ನೀವು ಒಂದು 4 ಪಾಯಿಂಟ್ ಹೇಳೋದಿದ್ರೆ ನಿಮಗೆ ಗೆಲ್ಲುವ ವಿಶ್ವಾಸ, ಓಕೆ, ನಿಮ್ಮ ವಿಶ್ವಾಸ ಇರಲಿ, ಏನು ಮಾಡಬಲ್ಲಿರಿ ಈ ದೊಡ್ಡ ಘಟಾನುಘಟಿಗಳ ನಡುವೆ? ಇವು ಎರಡೂ ರಾಷ್ಟ್ರೀಯ ಪಕ್ಷ. ಓಕೆ, ಬದಲಾವಣೆ ಪ್ರಕೃತಿಯ ನಿಯಮ. ಬರುವ 10 ವರ್ಷದಲ್ಲಿ ಬದಲಾವಣೆ ಆಗುತ್ತೆ, ಅದು ವೋಟರ್ಸೇ ಮಾಡ್ತಾರೆ. ಯಾಕೆಂದರೆ ಹೊರದೇಶದಲ್ಲಿ ಜಾತಿ ಧರ್ಮ ಮಾಡದೆ, ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ಮಾಡಿ ಜನರಿಗೆ MLA MP ಎಷ್ಟು ಕೆಲಸ ಮಾಡಿದ್ದೀವಿ, ಎಷ್ಟು ಮಾಡಬೇಕು, ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕಾರ್ಡ್ ಕೊಡ್ತಾರೆ. ಹೊರದೇಶದಲ್ಲಿ ಆಗುತ್ತೆ ಅಂದರೆ ಇಂಡಿಯಾದಲ್ಲಿ ಆಗಲ್ಲ ಅಂತ ಏನೂ ಇಲ್ಲ. ಅದು ಟೈಮ್ ಬರುತ್ತೆ. 2028ರಲ್ಲಿ ವೇಟ್ ಮಾಡಿ ನೋಡಿ. ಪ್ರಜಾಕೀಯ ಇಡೀ ವರ್ಲ್ಡ್ಗೆ ಒಂದು ಮುನ್ಸೂಚನೆ ಕೊಡುತ್ತೆ. ಮತ್ತು MLA MP ಖಾಕಿ ಡ್ರೆಸ್ಸನ್ನು ಹಾಕೊಂಡು ಕೆಲಸ ಮಾಡಿ, ಸಂಬಳಕ್ಕೆ ಕೆಲಸ ಮಾಡಿ, ಕರಪ್ಷನ್ ಮಾಡದೆ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡದೆ, ಜಾತಿ ಮತ ಮಾಡದೆ ಗೆಲ್ತಾರೆ, ಕೆಲಸ ಮಾಡಿ ತೋರಿಸ್ತಾರೆ. ಮಾಡೆಲ್ ಆಫ್ ದಿ ಇಂಡಿಯಾ ಅದು ಪ್ರಜಾಕೀಯದಿಂದ ಸ್ಟಾರ್ಟ್ ಆಗುತ್ತೆ. ಜನರನ್ನು ಮರಳು ಮಾಡೋ ಕಾರ್ಯಕ್ರಮ ಇನ್ನು ಮುಂದೆ ನಡೆಯಲ್ಲ. 109 ಕ್ಯಾಂಡಿಡೇಟ್ ಪ್ರಜಾಕೀಯದವ್ರು ನಿಂತಿದ್ರು. 1,09,000 ಓಟ್ ತಗೊಂಡಿದ್ದಾರೆ. ದುಡ್ಡು ಖರ್ಚು ಮಾಡಿದೆ, ಜಾತಿ ಮತ ಮಾಡಿದೆ, ಪ್ರಚಾರ ಮಾಡಿದೆ. ಓಕೆ, ಬೇರೆ ಪಕ್ಷದವರು ಇದು XYZ ನಿಂತಿದ್ರು. 224 MLA ನಿಂತಿದ್ರು. ಇನ್ನೂ 3 ಪಕ್ಷದವರು. ಅವರಿಗೆ 69,000 ಬಂದಿದೆ ಟೋಟಲ್ ಇಡೀ ಕರ್ನಾಟಕದಲ್ಲಿ. ಯಾರಿಗೂ 60,000 ಬಂದಿದೆ. ದೊಡ್ಡ ಪಕ್ಷಗಳಿದೆ, ನೀವೇ ತೆಗೆದು ನೋಡಿ. ಅಂದರೆ ಜನ ಸರಿ ಇಲ್ಲ ಅಂತ ನಾವು ಹೇಳ್ತೇವೆ, ಜನನೇ ಸರಿ ಇದ್ದಾರೆ, ಪ್ರಜ್ಞಾವಂತ ಮತದಾರ ಇದ್ದಾರೆ. ಈ MP ಎಲೆಕ್ಷನ್ ಕೂಡ ಕರ್ನಾಟಕದಲ್ಲಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮಾಡಿ ಜನರನ್ನು ಮರಳು ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಜನ ಪ್ರಜ್ಞಾವಂತರಾಗಬೇಕು. ಇದು ನಿಮ್ಮದು. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ದುಡ್ಡು ಇದು ನೀವು ಸರಿಯಾಗಿ ಯೂಸ್ ಮಾಡಬೇಕು. ಸರಿಯಾದ ವ್ಯಕ್ತಿಯನ್ನು ಆರಿಸ್ತಂದ್ರೆ ನಿಮ್ಮ ದುಡ್ಡು ಕರೆಕ್ಟ್ ಆಗಿ ನೇರವಾಗಿ ನಿಮಗೆ ಬರುತ್ತೆ, ನೇರವಾಗಿ ಕೆಲಸ ಆಗುತ್ತೆ. ಖಂಡಿತ ಕೊಡ್ತೀನಿ ನಿಮಗೆ. ಮನಮೋಹನ್ ಸಿಂಗ್ ಇದ್ದಂಥ ಅವಧಿಯಲ್ಲಿ ಈ ರಾಜ್ಯಕ್ಕೆ ಬಂದಿರುವಂಥ ಹಣ ಎಷ್ಟು? ನಮ್ಮ ಮೋದಿ ಸರ್ಕಾರ ಬಂದ ಮೇಲೆ ಬಂದಿರುವಂಥ ಹಣ ಎಷ್ಟು? ಐ ಆಮ್ ನಾಟ್ ಅಗ್ರಿ ಫಾರ್ ದಿಸ್. 2004ರಿಂದ 2014 ತನಕ ನಮ್ಮ ಬಜೆಟ್ ಎಷ್ಟು ಸರ್? ಇವತ್ತು 37 ಲಕ್ಷ ಕೋಟಿ ಬಜೆಟ್. ಅದರ ಪರ್ಸೆಂಟೇಜು ಮತ್ತು UPA ಸರ್ಕಾರದ ಅವಧಿಯ ಪರ್ಸೆಂಟೇಜನ್ನು ನೀವು ಹೆಂಗೆ ಕಂಪೇರ್ ಮಾಡ್ತೀರಿ? ಹಿಂದಿನ ಯಾವುದೇ ಸರ್ಕಾರಗಳು 8% ಹೆಚ್ಚು ಕೊಟ್ಟೇ ಇಲ್ಲ. ಇವ್ರು ಕೇಳ್ತಾ ಇರೋದು ಸಿಕ್ಕಾಪಟ್ಟೆ. ಆಮೇಲೆ ಯಾವುದೇ ಒಂದು ವೈಜ್ಞಾನಿಕ ತಳಹದಿ ಬೇಕಾಗ್ತದೆ ಮತ್ತು ಸಮಯ ಸಂದರ್ಭ ಇದ್ದಾಗ ಅದನ್ನು ಮಂಡನೆ ಮಾಡಬೇಕಾಗ್ತದೆ. ಕೇವಲ ರಾಜಕೀಯ ಉದ್ದೇಶಗಳಿಗಾಗಿ ನಾನು ಗಮನಿಸಿದ್ದೇನೆ. ನಾನೇ ಒತ್ತಾಯ ಮಾಡಿದೆ ಲೋಕಸಭೆಯಲ್ಲಿ. ಸುಪ್ರೀಂ ಕೋರ್ಟ್ಗೆ ನೀವು ಯಾಕೆ ಅಪೀಲ್ ಸಲ್ಲಿಸಲಿಲ್ಲ? ಹಾಗಿದ್ರೆ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಮ ವಕೀಲರು ಯಾರು ಹೇಳಿಲ್ಲ. ಹಾಗಿದ್ರೆ ಅಮಿತ್ ಶಾ ತಪ್ಪು ಹೇಳಿದ್ರು ರಾಜ್ಯ ಸರ್ಕಾರ? ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾವಾಗ ಇವರು ಕೇಳಬೇಕಾಗಿತ್ತು ಅವಾಗ ಡಿಲೇ ಮಾಡಿದ್ರು. ಸಬ್ಮಿಟ್ ಮಾಡ್ತಕ್ಕಂಥ ವರದಿಗಳನ್ನ ಡಿಲೇ ಆದಮೇಲೆ ಚುನಾವಣೆ ಡಿಕ್ಲೇರ್ ಆಯ್ತು. ಚುನಾವಣೆ ಡಿಕ್ಲೇರ್ ಆದ ನಂತರ ನೀತಿ ಸಂಹಿತೆ ಬರ್ತದ. ನೀತಿ ಸಂಹಿತೆ ಕೊಡ್ಲಿಕ್ಕಾಗಲಿಲ್ಲ. ಯಾವಾಗ ಕೋರ್ಟ್ ಮಧ್ಯ ಪ್ರವೇಶ ಮಾಡಿತ್ತು ನಾವು ಉದ್ದಟತನ ಮಾಡಲಿಲ್ಲ. ಕೋರ್ಟ್ಗೆ ಮಾನ್ಯ ಮಾಡಿ ನಾವು ಕೊಟ್ಟಿದ್ದೀವಿ. ಓಕೆ, ಈಗ ನೀವು ಹೇಳ್ತಿರಲ್ಲ ಸರ್, ನಿಮ್ದು ಹೆಂಗಿದೆ ಅಂತಂದರೆ UPA ಸರ್ಕಾರ ಇದ್ದಾಗ ನೀವೇನು ಚಿನ್ನದ ತೇರಲ್ಲಿ ಕರ್ನಾಟಕಕ್ಕೆಲ್ಲ ತಂದು ಕೊಟ್ರಿ ಅಂತೇಳಿ. ಕರ್ನಾಟಕಕ್ಕೆ UPA ಸರ್ಕಾರದ ಅವಧಿಯಲ್ಲೂ ಕೂಡ ಏನು ದೊಡ್ಡ 18,712 ಕೋಟಿಯಿಂದ ಕೊಟ್ಟಿಲ್ಲ. ಕೊಟ್ಟಿದ್ದು ಎಷ್ಟು ಕೊಡಬೇಕು ಅಷ್ಟೇ, 8% ಬಂದಿದ್ದು ನಮಗೂ ಕೂಡ. ಸೊ ಹಾಗಾಗಿ ನೀವಾಗಲಿ BJP ಆಗಲಿ ನಮಗೆ ರಾಜ್ಯಕ್ಕೆ ಯಾವ ಉದ್ಧಾರಗಳು ಆಗಿಲ್ಲ. ನೀವೇನಾದರೂ ಮಾಡಿದ್ರಿ UPA ಗೌರ್ಮೆಂಟ್ ಅವಧಿಯಲ್ಲಿ? ಹೇಳಿ ನನಗೆ. ಡ್ರಾಫ್ಟ್ ರಿಲೀಫ್ಗೆ ನಾವು ಕೊಡಲಿಲ್ಲ. ಆ ವೇಳೆಗೆ ಫ್ಲಡ್ಸ್ಗೆ ಕೊಡಲಿಲ್ಲ. ಓಕೆ, ಇರಿಗೇಷನ್ಗೆ ಕೊಡಲಿಲ್ಲ. ಎಲ್ಲ ಸಲ ಆ ವೇಳೆಗೂ ಸೆಲ್ಸ್ ಟ್ಯಾಕ್ಸ್ ಇತ್ತು, GST ಇರಲಿಲ್ಲ. ನಮ್ದು ಅಷ್ಟು ಹಣ ಸ್ಟೇಟ್ದಿಂದ ಹೋಗ್ತಾ ಇಲ್ಲ. ಈಗ ಹಣ ಸ್ಟೇಟ್ದಿಂದ ಹೋಗ್ತಾ ಇದೆ. ನಮಗೆ ಒಳ್ಳೆ ಎಷ್ಟು ಕೊಡ್ತಾ ಇದ್ದಾರೆ, UPಗೆ ಎಷ್ಟು ಕೊಡ್ತಾ ಇದ್ದಾರೆ ಇವರು. ನಾವು ಸಂಸದ್ ಯಾಕೆ ಗುಜರಾತ್ಗೆ ಎಷ್ಟು ಹೋಗ್ತಾ ಇದ್ದಾರೆ? 82% ಸೆಂಟ್ರದಿಂದ UPಗೆ ಹೋಗ್ತಾ ಇತ್ತು ಸರ್. ಅದು ನಮಗೆ ಸಿಗೋದು. ಆಸಿಫ್ ಸೇಠ್, ಸಾರಿ, ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ. ನೀವು ತಪ್ಪು ಮಾಹಿತಿ, ಒಂದು ನಿಮಿಷ,
ನೀವು ಹೇಳ್ತೀರಿ ಈಗ ನಾವು ಕೊಡೋ 100 ರೂಪಾಯಿ 13 ರೂಪಾಯಿ ಅಂತೇಳಿ. ನಿಮ್ಮ ಕಾಲದಲ್ಲೂ ಹಾಗೆ ಇದ್ದದ್ದು, ಅದು ಸಿಸ್ಟಮ್, ಅದು ಸಿಸ್ಟಮು. 16ನೇ ಕಮಿಷನ್, 15ನೇ ಫಿನಾನ್ಸ್ ಕಮಿಷನ್, 15ನೇ ಫಿನಾನ್ಸ್ ಕಮಿಷನ್ ಯಾವಾಗ ಆಗಿದ್ದು? ಒಂದು ನಿಮಿಷ, ಯಾರ ಅವಧಿಯಲ್ಲಿ ಆಗಿದ್ದು 15ನೇ ಫಿನಾನ್ಸ್ ಕಮಿಷನ್? 13ರಿಂದ 18ರಲ್ಲಿ ಯಾರಿದ್ದದು ಮುಖ್ಯಮಂತ್ರಿ? ಯಾಕೆ ನೀವು ಅದರ ಬಗ್ಗೆ ಮಾತಾಡಲಿಲ್ಲ? ಇವತ್ತು ನೀವು ಬಂದಾಗ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನೀವು ಕೂಡ ಕಾರಣೀಕರ್ತರಲ್ವ ಅದಕ್ಕೆ? 13ರಿಂದ 17 ತನಕ ನಮ್ದು ಬಜೆಟ್ ಎಷ್ಟಿತ್ತು ನಾವು ಖರ್ಚು ಮಾಡಿದ್ದೇವೆ, ಸೆಂಟ್ರದಿಂದ ತಗೊಂಡು ಬಂದೀವಿ. ನಾವು ಯಾರು ಕೇಳಲಿಕ್ಕೆ ಹೋಗ್ಲಿಲ್ಲ ಆ ವೇಳೆ. ಅಲ್ಲ, 15th ಕಮಿಷನ್ಗೆ ನೀವು 15th ಕಮಿಷನ್ಗೆ ನಿಮ್ಮ ಅಪೀಲ್ ಏನು ಸರ್? 15th ಕಮಿಷನ್ಗೆ ನಿಮ್ಮ ಅಪೀಲ್ ಏನು? ನಾವು ಬರಗಾಲದ ರೊಕ್ಕ ಕೇಳ್ತಾ ಇದ್ದೇವೆ, ಬಿಗ್ ಕೇಳುವುದಿಲ್ಲ. ಬರಗಾಲದ CRDF ಏನು ಫಂಡ್ಸ್ ಬರಬೇಕು ನಮಗೆ, ಅದು ಬರಬೇಕು. CRDF ಏನು ರೊಕ್ಕ ಇದೆ ಬರಗಾಲಕ್ಕೆ ಏನು ಬರಬೇಕು ಅದು ನಮಗೆ ಬರಬೇಕು. ಅದು ಯಾಕೆ ಕೊಡ್ತಾ ಇಲ್ಲ ಇವರು? ಅವರು ಅಲ್ಲೇ ಕೊಡ್ತಾರು UPಗೆ. ಸರ್ ನೀವೊಂದು ನೀವೊಂದು ಮಾತು ಹೇಳಿದ್ರಿ, ನೀವೊಂದು ಬಂದೆ ನೆಕ್ಸ್ಟ್ ನಿಮಗೆ ತಡಿಯಪ್ಪ. ನೀವು ಹೇಳಿದ್ರಿ ಒಂದೇ ಒಂದು MP ಗೆ ನರೇಂದ್ರ ಮೋದಿ ಅವರ ಮುಂದೆ ನಿಂತು ಮಾತನಾಡುವಂಥ ಧೈರ್ಯ ಇಲ್ಲ ಅಂತೇಳಿ, ತಾಕತ್ತಿಲ್ಲ ಅಂತ ಹೇಳಿದ್ರಿ. ನಿಮ್ಮಲ್ಲಿ ಒಬ್ಬರಿಗಿಂತ ಇಬ್ಬರನ್ನು ಗೆಲ್ಲಿಸುವಂತ ತಾಕತ್ತೇ ಇಲ್ವಲ್ಲ ಕಾಂಗ್ರೆಸ್ ಅಲ್ಲಿ? DK ಸುರೇಶ್ ಬಿಟ್ರೆ ಬೇರೆ ಯಾರು ಗೆದ್ರು? JDS ಜೊತೆ ಹೋಗಿ ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ದಾರೆ, ನೀವೇ ಗೆಲ್ಸ್ಕೊಳಕ್ಕಾಗಿಲ್ಲ. ಅವ್ರಿಗೆ ಏನ್ ಹೇಳ್ತೀರಿ ನೀವು? ಈ ಸಲ ನೋಡಿ ಸರ್, 28ರಾಗಿ 20 ಹುಲಿಗಳನ್ನ ಕಳಿಸ್ತೀವಿ. ಇವತ್ತು JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಸರ್. JDS ಪರಿಸ್ಥಿತಿ ಏನಾಗದ ಈಗ? ಇವತ್ತು ಇವನ ಬಗ್ಗೆ, ಪೆಂಡ್ರೈವ್ ಬಗ್ಗೆ ಯಾಕೆ ಮೋದಿ ಬಾಯಿ ಬಿಡ್ತಾ ಇಲ್ಲ? ಪೆಂಡ್ರೈವ್ ಬಗ್ಗೆ BJP ಅವ್ರು ಯಾಕೆ ಬಾಯಿ ಬಿಡ್ತಾ ಇಲ್ಲ? ಪೆಂಡ್ರೈವ್ ಬಗ್ಗೆ ಯಾಕೆ ಬಾಯಿ ಬಿಡ್ತಾ ಇಲ್ಲ ಅವರು? 3000 ಹೆಣ್ಮಕ್ಳ ಬಗ್ಗೆ ಏನಾಯ್ತು ಸರ್? ಅನ್ಯಾಯ. ಮೋದಿ ಅವರು ಸುಸ್ಗಿತ ಅಲ್ಲ, ಅದಕ್ಕಾಗಿ 20 ಮಂದಿ ನಾವು ಮೇಲೆ ಕಳ್ಸಿಕೊಡ್ತೀವಿ. ನಾವು ಈ ಸಲ ನಾವು ಎಲ್ಲ ತರ್ತೀವಿ ಕರ್ನಾಟಕ. ಈಗಾಗಲೇ ನೋಡ್ರಿ, ನಮ್ಮ ಕರ್ನಾಟಕಕ್ಕೆ ನಿರಂತರ ಅನ್ಯಾಯ ಇದೆ. ಈಗ ಕೇಂದ್ರ ಸರ್ಕಾರ ಯಾರು ಇದ್ರು. ಹಿಂದಿನ ಸರ್ಕಾರದೊಳಗೆ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಭಾಗದ ಮುಖ್ಯಮಂತ್ರಿ ಇದ್ರು, ಮೋದಿ ಅವರು ಪ್ರಧಾನಮಂತ್ರಿ ಇದ್ರು. ಒಂದು ಕೂಡ ಮಹದಾ ಯೋಜನೆ ಆಗಲಿಲ್ಲ. ರೈತರಿಗೆ ಅಚ್ಚಾ ದಿನ ಬರ್ತಂದ್ರು, ಅಚ್ಚಾ ದಿನ ಬರಲಿಲ್ಲ. ಜಗದೀಶ್ ಶೆಟ್ಟರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು IIT ಕಂಪ್ನಿ ಇತ್ತು, ಅದನ್ನು ತಗೊಂಡು ಹುಬ್ಳಿಗೆ ಹೋದ್ರು. ಮತ್ತು ನಮ್ಮಲ್ಲಿ ಹೈಕೋರ್ಟ್ ಇತ್ತು, ಹೈಕೋರ್ಟ್ ಮಾಡುವಂತಾನೆ ಅದನ್ನ ಧಾರವಾಡಕ್ಕೆ ಹೋದ್ರು. ಜಗದೀಶ್ ಶೆಟ್ಟರ್ ನಮ್ಮ ಬೆಳಗಾವಿಗೆ 2 ಸಲ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರು, ಒಂದು ನಯಾ ಪೈಸಾ ಕೆಲಸ ಮಾಡಿಲ್ಲ. 28 ಸಂಸದರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕಳಸಾ ಬಂಡೂರಿ ಆಗಬೇಕಿತ್ತು, ಮಹದಾಯಿ ಆಗಬೇಕಿತ್ತು, ಮತ್ತು ತಮಿಳುನಾಡಿಗೆ ನೀರು ಹರಿಸೋದನ್ನು ಖಂಡಿಸಿ ಪ್ರಧಾನಮಂತ್ರಿ ಅವರಲ್ಲಿ ಪ್ರಶ್ನೆ ಕೇಳುವಂಥ ಶಕ್ತಿ BJPಯ 28 ಒಬ್ಬರನ್ನ ಬಿಟ್ಟು, ಸುಮಲತಾವರೊಬ್ಬರನ್ನ ಬಿಟ್ಟು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾರು ಕೂಡ ಪ್ರಶ್ನೆ ಕೇಳೋದಕ್ಕೆ ಯೋಗ್ಯರಲ್ಲ. ಚುನಾವಣೆ ಅಂತ ಹೇಳಿದಾಗ ಸಾಮಾನ್ಯವಾಗಿ BJP ಗೆದ್ದಿರಬಹುದು, ಈ ಬಾರಿ ಅವರನ್ನು ಚೇಂಜ್ ಮಾಡಿದ್ರು. ಮತ್ತು ಯುವಕರಿಗೆ ಒಂದು ಈ ಬಾರಿ ಚಾನ್ಸ್ ಕೊಡಬೇಕಿತ್ತು ಅಂತ ಹೇಳಿದಾಗ ಯುವಕರು ಅಂತ ಹೇಳಿದಾಗ ಜಗದೀಶ್ ಶೆಟ್ಟರ್ ಯುವಕರಾಗಿರಲಿಲ್ಲ. BJP ಪಕ್ಷದಲ್ಲೇ ಯುವಕರಿದ್ರು, ಅದು ಇಲ್ಲೇ ನಿಂತಿರ್ತಕ್ಕಂಥ ಮಹದೇಶ್ ವಕ್ಕುಂದ್ ಅವರಿಗೆ ಪದೇ ಕಾಂಗ್ರೆಸ್ನವ್ರು ಹೇಳ್ತಾರೆ ಕಾನೂನು ತಿದ್ದುಪಡಿ BJP ಅವ್ರು ಮಾಡಕ್ಕೆ ಹೊಂಟಾರತ್ತ. 1976ರಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಸೆಕ್ಯುಲರಿಸಮ್ ಅನ್ನೋದನ್ನು ಮೊದಲನೇ ಬಾರಿಗೆ ಇವರು ಕಾನೂನು ತಿದ್ದುಪಡಿ ಮಾಡ್ಯಾರ ಕಾಂಗ್ರೆಸ್ನವ್ರು. 2ನೇ ಬಾರಿಗೆ ಸೈರಾಬಾನು ಅನ್ನೋ ಕೇಸಿನಲ್ಲಿ ಹೆಣ್ಮಗಳು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದರೂ ಕೂಡ ಮುಸ್ಲಿಮರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ, ಒಂದು ಸಮಾಜ ರಕ್ಷಣೆ ಮಾಡೋ ಸಲುವಾಗಿ ಅವತ್ತು ಕೂಡ